ಹಾಯ್ ಗೈಸ್, ನಮಸ್ಕಾರ. ನನ್ನ ಹೆಸರು ಭಾಸ್ಕರ್ ರೆಡ್ಡಿ, ಡೆಲ್ಟಾ ಆಟೋ ಕಂಟ್ರೋಲ್ಸ್ ಬ್ಯಾಂಗ್ಳೂರು. ಈಗ ನೀವು ನೋಡ್ತಾ ಇರೋ ಈ ವಾಟರ್ ಲೆವೆಲ್ ಕಂಟ್ರೋಲರ್ ಬಂದ್ಬಿಟ್ಟು ಇಲ್ಲೊಂದು ಗಂಗಾ ವಾಟರ್ ಸಪ್ಲೈ ಅಂತ ಒಂದು ವಾಟರ್ ಸಪ್ಲೈಯರ್ ಇರ್ತಾರೆ KR ಪುರಂ ಅಲ್ಲಿ. ಅವ್ರಿಗೆ ಮಾಡ್ಕೊಡ್ತಾ ಇದ್ದೀವಿ. ಅವ್ರ ರಿಕ್ವೈರ್ಮೆಂಟ್ ಯಾವ ಥರ ಇರುತ್ತೆ ಅಂದರೆ, ಅವ್ರ ಹತ್ರ ಒಂದು 25 HP ಸಬ್ಮರ್ಸಿಬಲ್ ಬೋರ್ವೆಲ್ ಇರುತ್ತೆ. ಆ ಬೋರ್ವೆಲ್ ಇರೋದ್ರಿಂದ ಈ ಬೋರ್ವೆಲ್ಲಿಂದ ಡೈರೆಕ್ಟಾಗಿ ಇವರು ವಾಟರ್ ಟ್ಯಾಂಕ್ನ ತುಂಬಿಸ್ತಾರೆ. ಇಲ್ಲಿ ಬೋರ್ವೆಲ್ ಇದೆ, ಇರೋವಂಥ ಬೋರ್ವೆಲ್ಲಿಂದ ಈ ವಾಟರ್ ಟ್ಯಾಂಕರ್ನ ತುಂಬಿಸ್ತಾರೆ. ವಾಟರ್ ಟ್ಯಾಂಕರ್ ತುಂಬೋದಕ್ಕೆ ಸಮ್ಟೈಮ್ಸ್ 40 ಮಿನಿಟ್ಸ್ 45 ಮಿನಿಟ್ಸ್ ಆ ರೀತಿ ಆಗುತ್ತೆ. ನೈಟ್ ಹೊತ್ತು ಇವರು ಡ್ರೈವರ್ಗಳು ಹಾಕಿಬಿಟ್ಟು ನಿದ್ದೆ ಮಾಡಿಬಿಡ್ತಾರೆ. ನನಗೆ ಟ್ಯಾಂಕರ್ ತುಂಬಿದ ನಂತರ ಮೋಟ್ರ್ ಆಫ್ ಆಗಬೇಕು, ಆನ್ ಆಫ್ ಮಾತ್ರ ನಮಗೂ ಕೂಡ ಕಂಟ್ರೋಲ್ ಇರಬೇಕು ಅಂತ ಕೇಳಿದ್ದಾರೆ. ಇಲ್ಲೊಂದು ಆನ್ ಆ್ಯಂಡ್ ಆಫ್ ಸ್ವಿಚ್ ಮಾಡಿ ಕೊಟ್ಟಿದ್ದೀವಿ. ಇದು ಮಾಡಿಕೊಟ್ಟು ಆಲ್ಮೋಸ್ಟ್ ಇವ್ರಿಗೆ ಒಂದು 1.5 year ಆಗೋಯ್ತು. ಇಲ್ಲಿಂದನೇ ಆನ್ ಮಾಡ್ತಾರೆ, ಇಲ್ಲಿಂದನೇ ಆಫ್ ಕೂಡ ಮಾಡ್ತಾರೆ. ಅದೇ ಥರ ಅವ್ರು ಸ್ಟಾರ್ಟ್ರಿಂದ ಕೂಡ ಆನ್ ಆಫ್ ಮಾಡ್ಬೋದು. ಇವಾಗ ಏನು ಕೇಳ್ತಿದ್ದಾರೆ ಅಂದರೆ, ಹೊಸದಾಗಿ ನನಗೆ ಟ್ಯಾಂಕರ್ ಏನಾದರೂ ತುಂಬ ಇತ್ತು ಅಂದರೆ ನಾನು ಎಲ್ಲಿಂದ ಬೇಕಾದರೂ ಆನ್ ಮಾಡ್ಬೋದು. ಸ್ಟಾರ್ಟ್ರಿಂದ ಬೇಕಾದರೆ ಸ್ಟಾರ್ಟಿಂದ ಆನ್ ಮಾಡ್ತೀನಿ, ಇಲ್ಲಾಂದರೆ ಎಕ್ಸ್ಟೆನ್ಷನ್ ಪುಷ್ ಬಟನಿಂದ ಬೇಕಾದರೆ ಅಲ್ಲಿಂದ ಆನ್ ಮಾಡ್ತೀನಿ. ನನಗೆ ವಾಟರ್ ಟ್ಯಾಂಕರ್ ತುಂಬಿದ ನಂತರ ಮೋಟ್ರ್ ಅನ್ನೋದು ಆಫ್ ಆಗಬೇಕು ಅಂತ ಕೇಳಿದ್ದಾರೆ. ಈಗ ನಮ್ಮ ಡೆಲ್ಟಾ ವಾಟರ್ ಲೆವೆಲ್ ಕಂಟ್ರೋಲರ್ ಯಾವ ರೀತಿ ಇಲ್ಲಿ ಕೆಲಸ ಮಾಡುತ್ತೆ ಅನ್ನೋದು ತೋರಿಸ್ತೀನಿ. ಈಗ ನೋಡಿ, ನಾನು ಇಲ್ಲಿ ಪುಷ್ ಬಟನ್ ಮುಖಾಂತರ ಮೋಟ್ರನ್ನ ಸ್ಟಾರ್ಟ್ ಮಾಡ್ತೀನಿ. ನೋಡಿ, 3 phase ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಮೋಟ್ರ್ ಆನ್ ಅನ್ನೋದು ಆನ್ ಆಗೋಯ್ತು. ಇವಾಗ ನಾವು ಸೆನ್ಸರ್ ಹೊಸದಾಗಿ ಮಾಡಿಕೊಟ್ಟಿದ್ದೀವಲ್ಲ ಇವ್ರಿಗೆ, ಈ ಸೆನ್ಸರ್ ಇಲ್ಲಿರುತ್ತೆ. ಫಾರ್ ಎಕ್ಸಾಂಪಲ್ ಇದನ್ನು ನೀವು ಟ್ಯಾಂಕರ್ ಅಂತ ಅಂದ್ಕೊಳ್ಳಿ, ಮೇಲೆ ಹತ್ತಿ ಹಾಕೋದಕ್ಕಾಗಲ್ಲ ಈಗ, ಅದಕ್ಕೋಸ್ಕರ ಇಲ್ಲಿಂದ ನಾನು ತೋರಿಸ್ಕೊಡ್ತೀನಿ ನಿಮಗೆ. ಇವರು ಟ್ಯಾಂಕರ್ ತುಂಬ ಹೋಗಿದೆ ನಾನು ನೋಡಿದ್ದೀನಿ ಅಂದರೆ ಅಲ್ಲಿಂದ ಬೇಕಾದರೆ ಅಲ್ಲಿಂದ ಪುಷ್ ಬಟನಿಂದ ಆಫ್ ಮಾಡ್ಬೋದು, ಇಲ್ಲಾಂದರೆ ಸ್ಟಾರ್ಟರಿಂದ ಬೇಕಾದರೆ ಸ್ಟಾರ್ಟರಿಂದ ಆಫ್ ಮಾಡ್ಬೋದು. ಇಲ್ಲ ಅವ್ರು ನೋಡ್ಕೊಂಡಿಲ್ಲ ಅಂದರೆ ಇಲ್ಲಿರುವಂಥ ಈ ಸೆನ್ಸರು, ಇದು ಹೆವಿ ಡ್ಯೂಟಿಯಾಗಿ ಮಾಡಿಕೊಟ್ಟಿದ್ದೀವಿ. ನೋಡಿ, ಒಂದು ಸಬ್ಮರ್ಸಿಬಲ್ ಕೇಬಲೇ ಹಾಕ್ಬಿಟ್ಟಿದ್ದೀವಿ ನಾವು ಸೆನ್ಸರ್ಗೆ. ಮತ್ತು ಇಲ್ಲಿ ಒಳಗಡೆ ಸೆನ್ಸರ್ ಏನಕ್ಕೆ ಹಾಕಿದ್ದೀವಿ ಅಂದರೆ, ಅಲ್ಲಿ ನೀರು ಚೆಲ್ತಾ ಇರುವಂಥ ನೀರು ಸೆನ್ಸರ್ ಟಚ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈ ರೀತಿ ಹಾಕಿದ್ದೀವಿ. ಈಗ ನೀವು ನೋಡ್ಬೋದು, ನಾನು ನಿಮ್ಗೆ ಸ್ಟಾರ್ಟರ್ ಮುಂದುಗಡೆಯಿಂದ ತೋರಿಸ್ತೀನಿ. ಈಗ ಮೋಟ್ರ್ ಸ್ಟಾರ್ಟರ್ ಆನಲ್ಲಿದೆ. ಈಗ ನಾನು ನೀರು ಒಳಗಡೆಗೆ ಸೆನ್ಸರ್ನ ಬಿಡ್ತಾ ಇದ್ದೀನಿ. ಮೋಟ್ರ್ ಆಫ್ ಆಯಿತು. ಈ ರೀತಿ ತುಂಬ ಸುಲಭವಾಗಿ ನಾವು ಟ್ಯಾಂಕರ್ ಮೋಟ್ರಿಗೆ ಆಟೋಮೆಟಿಕ್ ವಾಟರ್ ಲೆವೆಲ್ ಕಂಟ್ರೋಲರ್ನ ಫಿಕ್ಸ್ ಮಾಡಿಕೊಡ್ತೀವಿ. ಯಾರಾದರೂ ಟ್ಯಾಂಕರ್ ಮೋಟ್ರ್ ಅವ್ರು ಏನಾದರೂ ನೋಡ್ತಾ ಇದ್ದರೆ ನನಗೆ ಸ್ಕ್ರೀನ್ ಮೇಲೆ ಕಾಣಿಸೋವಂಥ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಮಾಡಿಕೊಡ್ತೀವಿ. ಥ್ಯಾಂಕ್ ಯು.